Hello guys, welcome to my channel Suma Vlogs. ಇವತ್ತು ಆ್ಯಕ್ಚುಲಿ ಡೇಟ್ ಫೆಬ್ರವರಿ 2nd, ಕಿರಣ್ ಬರ್ಡೇ ಇದೆ ಇವತ್ತು. ಆ್ಯಕ್ಚುಲಿ ನಾವು ನಿನ್ನೆ ಟ್ರಿಪ್ಪಿಂದ ವಾಪಸ್ ಬಂದ್ವಿ, ಮನಾಲಿಗೆ ಹೋಗಿದ್ವಿ ನಾವು. ಅಪ್ಕಮಿಂಗ್ ವ್ಲಾಗ್ಸ್ ಮನಾಲಿ ಸೀರೀಸ್ ಬರುತ್ತೆ, ಅದನ್ನು ಚೆಕ್ ಮಾಡಿ. ಇವತ್ತೇನು ಅಂತಂದರೆ ನಿನ್ನೆ ನಾವು ಟ್ರಿಪ್ಪಿಂದ ಮಧ್ಯಾಹ್ನ ಆಗಿತ್ತು. ಸೊ ಅದಿನ ಟಯರ್ಡ್ ಹಾಗೆ ಇದೆ. ಸೊ ಇವನು ಹೇಳ್ತಿದ್ದ ಬರ್ಡೇ ಸೆಲೆಬ್ರೇಷನ್ ಏನೂ ಬೇಡ, ಸುಮ್ಮನೆ ಮಾಮೂಲಾಗಿ ಲೈಕ್ ನಾರ್ಮಲ್ ಡೇ ಥರ ಇರೋಣ ಅಂತ. ಬಟ್ ಮದುವೆಯಾಗಿ ಫಸ್ಟ್ ಇಯರ್ ನಂದು ಬರ್ಡೇ ಬಂದಿರೋದು. ಸೊ ಏನು ಗ್ರ್ಯಾಂಡಾಗಿಲ್ಲ ಅಂದರೂ ಚಿಕ್ಕದಾಗಿ ಏನಾದರೂ ಸೆಲೆಬ್ರೇಷನ್ ಮಾಡೋಣ ಅಂತ ಇದು ಮಾಡ್ತಿದ್ದೀವಿ. ಬಲೂನ್ಸ್ ಎಲ್ಲ ತಂದಿದ್ವಿ. ಆ್ಯಕ್ಚುಲಿ ಸಂಡೇ ಬೇರೆ ಇವತ್ತು, ಸೊ ಶಾಪ್ಸ್ ಎಲ್ಲ ಕ್ಲೋಸ್ ಇತ್ತು. ಎಲ್ಲೂ ಬಲೂನ್ಸು ಮತ್ತು ಹ್ಯಾಪಿ ಬರ್ಡೇ ಅಂತಿರ್ತ ಅದೇನೂ ಸಿಗ್ತಿರ್ಲಿಲ್ಲ. ಅವರು ಫ್ರೆಂಡು ಪಾಪ ಒಂದು 4-5 ಅಂಗಡಿ ಓಡಾಡ್ಬಿಟ್ಟು ತಂದು ಕೊಟ್ಟಿದ್ದಾನೆ. ಇವಾಗ ಕಿರಣ್ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಸಂಜೆ ಟೈಮಲ್ಲಿ ಹೋಗ್ತಿದ್ದೀವಿ ದೇವಸ್ಥಾನ. ನಾವು ಹೋಗಿರೋ ಟೈಮಲ್ಲಿ ದೇವಸ್ಥಾನ ಕ್ಲೋಸ್ ಇದ್ದಿದ್ದರಿಂದ ಹೊರಗಡೆಯಿಂದನೇ ದೀಪ ಹಚ್ಬಿಟ್ಟು ನಮಸ್ಕಾರ ಮಾಡಿ ಮನೆಗೆ ಹೊರಟ್ವಿ. ಸುಮಕ್ಕ ಅವರು ಗಂಡನ ಬರ್ತಾರೆ ಸೆಲೆಬ್ರೇಟ್ ಮಾಡೋಕ್ಕೆ ಬಲೂನಿಗೆ ಏರ್ ತುಂಬ್ತಾ ಇದ್ದಾರೆ. ಅಕ್ಕ ಅದನ್ನು ಬಿಟ್ಟು ಅದನ್ನು ಕಟ್ ಮಾಡಕ್ಕ ಬಂದು 10 ನಿಮಿಷಕ್ಕೆ ಹೊಡ್ಕೊಡ್ತಿದ್ದ ನಾನು. ನಾನಿಲ್ಲಿ ಡ್ರಾಯಿಂಗ್ ಶೀಟಲ್ಲಿ ಹಾರ್ಟ್ ಶೇಪ್ ಕಟ್ ಮಾಡ್ತಿದ್ದೀನಿ. ಸೊ ಅದನ್ನು ಕಟ್ ಮಾಡಬೇಕು ಅಂತ ಫಸ್ಟ್ ಡ್ರಾ ಮಾಡ್ಕೊತಿದ್ದೀನಿ. ಅದು ಎಷ್ಟೇ ಹೊರಗಡೆ ಐಟಮ್ ಸಿಕ್ಕರು ಬಟ್ ಪರ್ಸ್ನಲೈಸ್ ಟಚ್ ಇರಲಿ ಅಂತ ನನಗೇನಾದರೂ ಸ್ಪೆಷಲಾಗಿ ಮಾಡೋಕ್ಕಿಷ್ಟ. ಇಲ್ಲಿ ಮಧ್ಯದಲ್ಲಿ ಲೈಟ್ ಆಫ್ ಆಗ್ತಿದೆಯಲ್ಲ, ಕಿರಣ್ಗೆ ಏನೋ ಡೌಟ್ ಬಂದು ನಾನು ಏನು ಮಾಡ್ತಿದ್ದೀನಿ ರೂಮ್ ಲಾಕ್ ಮಾಡಿಬಿಟ್ಟು ಅಂತ ಚೆಕ್ ಮಾಡೋಕ್ಕೆ ಲೈಟ್ ಆನ್ ಆಫ್ ಮಾಡಿ ನಾನು ರೇಗಿಸ್ತಿದ್ದ. ಸ್ವಲ್ಪ ಇದೇನು ಹಾರ್ಟ್ ಎಲ್ಲ ಮಾಡಿದ್ದೀನಿ ಡ್ರಾಯಿಂಗ್ ಶೀಟಲ್ಲಿ. ಆ್ಯಂಡ್ ಇಲ್ಲಿ ಬಲೂನ್ಸ್ ಉದ್ದಿದ್ದೀನಿ. ಅರು ಕೇಕ್ ತರಕ್ಕೆ ಹೋಗಿದ್ದಾನೆ. ಇಲ್ಲಿ ಸ್ವಲ್ಪ ಮೆಸ್ ಇದೆ, ಇಲ್ಲೇ ಡೆಕೋರೇಷನ್ ಮಾಡಬೇಕು ಅಂತ ಇರೋದು. ಸೊ ಅರು ಬಂದಮೇಲೆ ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಬಲೂನ್ಸ್ ಎಲ್ಲ ಬ್ಲೂ ಮಾಡೋಕ್ಕೆ. ಸೊ ಇವಾಗ ಇದಷ್ಟು ಬಲೂನ್ಸು ಮತ್ತು ಇಲ್ಲಿ ಬ್ಲ್ಯಾಕ್ ಕಲರ್ ಬೇರೆ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಓಕೆ 2 ಪ್ಯಾಕೆಟ್ಸ್ ಇದೆ. ಆ್ಯಂಡ್ ಇಲ್ಲಿ ಹ್ಯಾಪಿ ಬರ್ಡೇ ಇದೆ. ಇದನ್ನು ಟೈಮ್ ಮಾಡಬೇಕು. ಇವಾಗ ಟೈಮ್ ತುಂಬ ಕಮ್ಮಿ ಇದೆ. ಸೊ ಬೇಗ ಮಾಡಿ ಮುಗಿಸ್ಬೇಕು. ಯಾಕಂದರೆ ಇವಾಗ ಆಲ್ರೆಡಿ ಟೈಮು 8 ಗಂಟೆ ಆಗಿದೆ. ಸೊ ಇನ್ನೂ ಲೇಟ್ ಆದರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಅದಕ್ಕೆ ಬೇಗ ಮುಗಿಸ್ಬೇಕು ಫ್ರೆಂಡ್ಸ್. ಓಕೆ, ಎಲ್ಲ ರೆಡಿ ಆದಮೇಲೆ ಸಿಗೋಣ. ಇವಾಗ ಆ್ಯಕ್ಚುಲಿ ತುಂಬ ಟೈಮ್ ಆಗೋಗಿದೆ. ನಾನು ಏನು ಮಾತಾಡ್ತಿದ್ದೀನಿ, ಏನು ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ಇನ್ನೊಂದು 15-20 ಮಿನಿಟ್ಸ್ ಅಲ್ಲಾದರೂ ಅಟ್ಲೀಸ್ಟ್ ಮುಗಿಸ್ಬೇಕಿದನ್ನು. ನಾನು ಆ್ಯಕ್ಚುಲಿ ರೂಮಲ್ಲೇ ಕವರ್ ಮಾಡೋಣ ಬಲೂನ್ಸ್ ಇಲ್ಲ ಅಂತಿದ್ದು, ಬಟ್ ಟೈಮ್ ಶಾರ್ಟೇಜಿಂದ ಆಗಲ್ಲ. ಇವಾಗ ಕಿರಣ್ ಬಂದು ನೋಡೋದ, ಅವ್ನ ಮೇಲೆ ಡೌಟ್ ಬಂದಿರ್ತೇನೋ ಮಾಡ್ತಿದ್ದಾರೆ ಅಂತ. ಬಟ್ ಏನೋ ಐಡಿಯಾ ಇಲ್ಲ. ಸೊ ನೋಡೋಣ, ಅವನಿಗೆ ಖುಷಿ ಆಗುತ್ತಾ ಇವಾಗ ಯಾಕೆ ಬೇಕಿದೆಲ್ಲ ಅಂತ. ಲೆಟ್ಸ್ ಸಿ. ನನ್ನ ಫೋನ್ ಸ್ಟೋರೇಜ್ ಬೇರೆ ಫುಲ್ ಅಂತ ಬರ್ತಿದೆ. ಇವಾಗ ಹಳೆಯ ವಿಡಿಯೋಸು ಫೋಟೋಸ್ ಡಿಲೀಟ್ ಮಾಡಿ ಮತ್ತು ವಿಡಿಯೋ ಮಾಡ್ತೀನಿ. ಇವಾಗ ಅದೊಂದು ಪ್ರಾಬ್ಲಮ್ ಆಗಿದೆ. ಲ್ಯಾಪ್ಟಾಪ್ ಟ್ರಾನ್ಸ್ಫರ್ ಮಾಡಬೇಕು. ಅಟ್ಲೀಸ್ಟ್ ಇನ್ನೊಬ್ರು ಯಾರಾದರೂ ಬಂದರೆ ಹೆಲ್ಪ್ ಆಗುತ್ತೆ ನನಗೆ. ನೋಡೋಣ ಅವರು ಎಷ್ಟು ಬರ್ತಾನೆ. ನಾನು ಸಂಜೆ ನಾನು ಪಿಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಕೇಕ್ ತಗೊಂಡ್ಬರ್ತೀನಿ. ಇವಾಗ ಇಷ್ಟು ರೆಡಿಯಾಗಿದೆ. ರೆಡ್ ಕಲರ್ ಆಗಿದೆ. ಇವಾಗ ಬ್ಲ್ಯಾಕ್ ಕಲರ್ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ನಾನು ಅಂದ್ಕೊಂಡಷ್ಟು ವ್ಲಾಗಿಂಗು ವಿಡಿಯೋ ಮಾಡೋದೆಲ್ಲ ಈಸಿ ಇಲ್ಲ. ಏನೋ ಸುಮ್ಮನೆ ವಿಡಿಯೋ ಮಾಡಿಬಿಡ್ತಾರೆ ಅಂತ ಅಂದ್ಕೊತಿದ್ದೆ. ಬಟ್ ಇವಾಗ ಗೊತ್ತಾಗ್ತಿದೆ ವಿಡಿಯೋ ಮಾಡ್ತಾ ಬೇರೆ ಕೆಲಸಗಳನ್ನೆಲ್ಲ ಮಾಡೋದು ಕಷ್ಟ ಅಂತ. ಫಸ್ಟ್ ವ್ಲಾಗಲ್ಲೇ ಈ ಥರ ಅನಿಸ್ತಿದ್ದೆ ನನಗೆ. ಇವಾಗ ಬಂದಿದ್ದಾನೆ, ಅವನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾನೆ. ಬ್ಲ್ಯಾಕ್ ಕಲರ್ ರೆಡ್ಡೆಲ್ಲ ಆಗಿದೆ, ಬ್ಲ್ಯಾಕ್ ಬಲೂನ್ಸ್ ಬಿಟ್ಟಿದ್ದಾನೆ. ಇವಾಗ ಇನ್ನೊಂದು 10 ಮಿನಿಟ್ಸ್ ಆಗ್ಬೋದು ಅನಿಸುತ್ತೆ. ನೋಡಿ ಗೈಸ್, ಇವಾಗ ಬರ್ತ್ಡೇ ಅಂತ ಲೆಟ್ರ್ ಟೈಪ್ ಮಾಡ್ತಿದ್ದಾರೆ ಅವ್ರ ಹಸ್ಬೆಂಡಿಗೆ. ಅದನ್ನೆಲ್ಲ ಅವರೇ ಹೇಳ್ಬೇಕಾಯ್ತು, ಬಟ್ ನಾನು ಹೇಳ್ತಿದ್ದೀನಿ. ವಾಯ್ಸ್ ಓವರ್ ಕೊಡ್ತಾರೆ ಬೇಕಾದ್ರೆ ಅವರು. ಹ್ಯಾಪಿ ಅಂತ ಆಗಿದೆ.
ಇದು ನೋಡಿ ಫ್ರೆಂಡ್ಸ್, ಈ ರೆಸಿನ್ ಆರ್ಟ್ ನಾನೇ ಮಾಡಿದ್ದು. ಸುಮ್ಮನೆ ಶೋಗಿರಲಿ ಅಂತ ಇಟ್ಟಿದ್ದೀನಿ ಇಲ್ಲಿ. ಇಲ್ಲಿ ಬರ್ಡೇ ಬಾಯ್ಗೆ ಕೇಕ್ ಕಟ್ ಮಾಡೋಣ ಬಾ ಅಂತ ಕರಿಯಕ್ಕೆ ಬಂದರೆ ಫೋನಲ್ಲಿ ಬ್ಯುಸಿ ಇದ್ದು. ಇವಂಗೆ ಆ್ಯಕ್ಚುಲಿ ಇವತ್ತು ಕೊಬ್ಬರಿ ಹೋಳಿಗೆ ತಿನ್ನಬೇಕು ಅಂತ ಆಸೆ ಆಗ್ತಿತ್ತಂತೆ, ಅದಕ್ಕೆ ಅವ್ರ ಅಮ್ಮ ಹತ್ರ ಮಾಡಿಸ್ಕೊತಿದ್ದ. ನಾನು ಅಮ್ಮಂಗೆ ಹೆಲ್ಪ್ ಮಾಡೋಕ್ಕಿರಲಿಲ್ವಲ್ಲ, ಡೆಕೋರೇಷನಲ್ಲಿ ಬ್ಯುಸಿಯಾಗಿದ್ದೆ. ಸೊ ಇವನೇ ಅಮ್ಮಂಗೆ ಹೆಲ್ಪ್ ಮಾಡಿ ಕೊಬ್ಬರಿ ಹೋಳಿಗೆ ಮಾಡ್ತಿದ್ದ. ಇವಾಗ ಬರ್ತಾನೆ ನೋಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್, ಅಂದರೆ ಕಿರಣ್ ಬರ್ಡೇ ವ್ಲಾಗ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ಬಲೂನ್ ಊದೋ ತನಕ ಏನೋ ಊದಿದ್ವಿ, ಅವಸ್ಥೆ ಈ ಥರ ಆಗೋಗಿದೆ. ಇಲ್ಲಿ ಒಂದೊಂದೇ ಬಲೂನ್ ಬ್ಲಾಸ್ಟ್ ಆಗ್ತಿದೆ, ಡಮ್ ಡಮ್ ಅಂತ ಸೌಂಡ್ ಬರ್ತಿದೆ ಇಲ್ಲಿ. ಆ್ಯಂಡ್ ಇಲ್ಲಿ ನಾನು ಮಾಡಿರೋ ಹಾರ್ಟ್ ಈ ಥರ ಇದೆ, ಇಲ್ಲಿ ಬಿದ್ದೋಗಿದೆ. ಅಂದರೆ ಅದು ಕುಷನ್ ಹಾಳಾಗ್ಬಿಡುತ್ತೆ ಅಂತ ತೆಗ್ದಿದ್ದೀವಿ ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.